ಅಗ್ನಾವಿಷ್ಣೋ ಸಜೋಸಸೇ ಮಾವರ್ಧಂತು ವಾಂಗಿರಃ ದುಮ್ನೈರ್ವಾಜೈ ವಿರಾಗತಂ ವಾಜಶ್ಚ ಮೇ ಪ್ರಶವಶ್ಚ ಮೇ. ದೇಶದೆಲ್ಲ ಜನರು ಸೌಖ್ಯದಿಂದ ಇರಲಿ ಅಂತ ಪ್ರಾರ್ಥನೆ ಮಾಡೋದಾದ್ರೆ ಕಾಲಕಾಲಕ್ಕೆ ಮಳೆ ಬರಬೇಕು, ಕಾಲಕಾಲಕ್ಕೆ ಬೆಳೆಗಳು ಬರಬೇಕು, ಕಾಲಕಾಲಕ್ಕೆ ದವಸ ಧಾನ್ಯಗಳು ಬರಬೇಕು. ಆ ಶಿವ ಬಂದಿರತಕ್ಕ ಸತ್ಯಾಂಶವನ್ನು ನೀವು ಕಂಡುಕೊಂಡಿದ್ದೀರಿ ಅಂತಂದರೆ ಇನ್ನು ಅಲ್ಲಿ ನೀವು ಹೇಗೆ ನಡ್ಕೊಳ್ಬೇಕು, ನೀವು ಹೇಗಿರಬೇಕು. ಅದಕ್ಕೆ ತ್ರಿಪುಂಡ್ರ ಧಾರಣ ಅಂದರೆ ವಿಭೂತಿ ಧಾರಣೆಯನ್ನು ಮಾಡುವಂಥದ್ದು. ಆ ಒಂದು ಶಿವ ಪಂಚಾಕ್ಷರಿಯ ಜೊತೆಗೆ ಶಿವನಾಮ ಸಂಕೀರ್ತನ ಜೊತೆಗೆ ಶಿವ ಪಂಚಾಕ್ಷರ ಹೇಳ್ತಿರೋ, ಶಿವ ಸಹಸ್ರನಾಮ ಹೇಳ್ತಿರೋ, ಶಿವನ ಅಷ್ಟೋತ್ತರ ಶತನಾಮವಳೆ ಹೇಳ್ತಿರೋ ಅಂದ್ರೆ ಅಷ್ಟು ಕತ್ತಲಲ್ಲಿ ಅವನ ಜನನವಾಗಿರತಕ್ಕಂಥ ಸನ್ನಿವೇಶವನ್ನು ದೃಷ್ಟಾಂತವನ್ನು ನಮಗೆ ತಿಳಿಸ್ತಾ ಇದೆ. ಅಂತಂದ್ರೆ ಕತ್ತಲು, ಕಷ್ಟ, ಅಂಧಕಾರ ಇದೆಲ್ಲವೂ ಇದೆ. ಇದೆಲ್ಲ ನಮಗೆ ಕಷ್ಟ ಅನ್ನೋದು ಗೋಚರ. ಇದನ್ನು ಹೋಗಲಾಡಿಸುವ ಒಬ್ಬ ಆವಿರ್ಭಾವ ಆಗ್ತಾ ಇದ್ದಾನೆ ಅಂತ. ಈ ಭೂಲೋಕದಲ್ಲಿ ಯಾವ ಮಗನಿಗೆ ಯಾವ ಮಗಳಿಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು, ಯಾವಾಗ ಕೊಡಬೇಕು, ಯಾವಾಗ ಕೊಡಬಾರ್ದು, ಎಷ್ಟು ವರ್ಷಾನುಗಟ್ಲೆ ತಪಸ್ಸು ಮಾಡಬೇಕು, ಪರಮಾತ್ಮನನ್ನು ಒಲಿಸಿಕೊಳ್ಬೇಕಾದ್ರೆ ವರ್ಷಾನುಗಟ್ಲೆ ಎಲ್ಲಿ ತಾಯಿದ್ದಾರೆ. ಅದರಲ್ಲೂ ಈ ಜಗತ್ತಿನಲ್ಲಿ ಆಧ್ಯಾತ್ಮ ಕೇಂದ್ರ ಅನಿಸಿಕೊಂಡಿರತಕ್ಕಂತಹ ನಮ್ಮ ಈ ಒಂದು ಭೂಮಿ ಯಾವುದು, ನಮ್ಮ ಭರತಖಂಡ ಏನಿದೆ, ಇಲ್ಲಿ ನಾವು ಜನಿಸಿದ್ವಿ ಅಂತಂದ್ರೆ ಇನ್ನೆಷ್ಟು ಭಾಗ್ಯಶಾಲಿಗಳು, ಎಷ್ಟು ಪುಣ್ಯಶಾಲಿಗಳು ನೀವೇ ಯೋಚನೆ ಮಾಡಿ. ಅದಕ್ಕಾಗಿ ಅಂತಹ ಪುಣ್ಯ ಫಲವನ್ನು ಪಡೆದುಕೊಳ್ಳತಕ್ಕಂಥ ದಿನ ಈ ಒಂದು ಮಹಾ ಶಿವರಾತ್ರಿಯ ದಿನ. ನಮಸ್ಕಾರ. ನವಶಕ್ತಿ ಪೀಠಂನ ಸಮಸ್ತ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ನಿರೂಪಕಿ ಶ್ರುತಿ. ವೀಕ್ಷಕರೇ, ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಇಂದಿನ ಕಾರ್ಯಕ್ರಮದ ಆರಂಭವನ್ನು ಮಾಡ್ತಾ ಇದ್ದೇವೆ. ಎಂದಿನಂತೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕಾಗಿ ನಮ್ಮೊಂದಿಗಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆ. ಥ್ಯಾಂಕ್ ಯು ಅಮ್ಮ, ತಮಗೂ ಕೊಡಮ್ಮ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ರಾಜ್ಯದೆಲ್ಲೆಡೆ ನಾವು ಮಹಾಶಿವರಾತ್ರಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಉಪವಾಸ, ಜಾಗರಣೆ, ಹೀಗೆ ನಾನಾ ವಿವಿಧ ರೀತಿಯಲ್ಲಿ ಶಿವನನ್ನು ಓಲೈಸ್ಕೊಳ್ಳೋದಕ್ಕಾಗಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಆದರೆ ಹಬ್ಬದ ಈ ಶುಭ ದಿನದಂದು ಶಿವನ ಪೂಜೆಯನ್ನು ಹೇಗೆ ಮಾಡಬೇಕು ಗುರುಜಿ? ಮನೆಯಲ್ಲೇ ಪೂಜೆ ಮಾಡಬಹುದಾ ಅಥವಾ ದೇವಾಲಯಕ್ಕೆ ಹೋಗಿ ಒಂದು ಅಭಿಷೇಕಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಕೊಟ್ಟು ಅರ್ಚಕರಿಂದ ಪೂಜೆಯನ್ನು ಮಾಡಿಸ್ಬೇಕಾ? ಸೊ ಹೇಗೆ ಪೂಜೆಯನ್ನು ಮಾಡಬೇಕು? ಶಿವನನ್ನು ಒಲಿಸ್ಕೊಳ್ಳೋದಕ್ಕಾಗಿ ನಮ್ಮ ಭಕ್ತಾದಿಗಳು ಏನೆಲ್ಲ ಆಚರಣೆಗಳನ್ನು ಮಾಡಬೇಕು ತಿಳಿಸ್ಕೊಡ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಶಿವಪಾರ್ವತಿಯರ ಕೃಪೆ ಇರಲಿ. ಮಹಾಶಿವರಾತ್ರಿಯ ಶುಭಾಶಯಗಳನ್ನ ತಿಳಿಸ್ತಾ, ಶಿವರಾತ್ರಿಯನ್ನು ಮೂಲದಿಂದ ನಮ್ಮ ಹಿರಿಯರು ಭಾರತೀಯ ಸನಾತನ ಸಂಪ್ರದಾಯದ ಪ್ರಕಾರದ ಹಾಗೆ ನಿಮ್ಮ ವಾಡಿಕೆ ಪ್ರಕಾರವಾಗಿ ಹೇಗೆ ಮಾಡಿಕೊಳ್ತಿರೋ, ಆದರೆ ಆಗಮಗಳ ಪದ್ಧತಿನೇ ಬೇರೆ ಇರುತ್ತೆ, ನಿಮ್ಮ ಮನೆಯ ಸಂಪ್ರದಾಯವೇ ಬೇರೆ ಇರುತ್ತೆ. ಸಾಧ್ಯವಾದಷ್ಟು ದೇಗುಲ ದರ್ಶನವನ್ನು ಮಾಡಿ, ಮನೆಯಲ್ಲಿ ಪೂಜೆ ಮಾಡಿ, ನಿಮಗೆ ಹೇಗೆ ಅನಿಸುತ್ತೋ ಶಿವನಿಗೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಬಿಲ್ವದಳ ಗಂಗೋದಕ ಈಶ್ವರನಿಗೆ ಅರ್ಪಣೆ ಅಂದರೂ ಸಾಕು. ಒಂದೇ ಒಂದು ಬಿಲ್ವದಳ ಗಂಗೋದಕ ಈಶ್ವರನಿಗೆ ಅರ್ಪಣೆ ಅಂದರೂ ಕೂಡ ಸಾಕು. ಶ್ರದ್ಧೆ ಭಕ್ತಿಯಿಂದ ಮನೆಯಲ್ಲಿ ಮಾಡುವಂಥದ್ದು. ಇನ್ನು ನೀವೇನಾದರೂ ಮನೆಯಲ್ಲೇ ನಾವು ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ, ರುದ್ರ ಪಾರಾಯಣ ಮಾಡಿಸ್ತೀವಿ ಅಂತಂತಂದರೆ ಬಹಳ ಅಮೋಘ. ಶಿವ ತಾಂಡವವನ್ನು ಮಾಡಿಬಿಡ್ತಾನೆ. ಅಗ್ನಾವಿಷ್ಣೋ ಸಜೋಸಸೇ ಮಾವರ್ಧಂತು ವಾಂಗಿರಃ ದುಮ್ನೈರ್ವಾಜೈ ವಿರಾಗತಂ ವಾಜಶ್ಚ ಮೇ ಪ್ರಶವಶ್ಚ ಮೇ ಅಂತ ಏನು ಚಮಕ ಹೋಗುತ್ತೋ, ಮುಂದುವರಿಯುತ್ತೋ, ಅದು ಕೇಳಲಿಕ್ಕೆ ಒಂದು ಆನಂದ, ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ನೀವೇನಾದರೂ ಮನೆಯಲ್ಲಿ ಮಾಡಿಸ್ತೀರಂತಂದರೆ ಆ ಒಂದು ಶಕ್ತಿಯ ಕಂಪನಗಳು, ಆ ಶಕ್ತಿಯ ತರಂಗಾಂತರ ಕಂಪನಗಳಿದೆಯಲ್ಲ, ಮನೆಯೆಲ್ಲ ಪಸರಿಸುವಂಥದ್ದು.
ನಿಮಗೆ ನೆಗೆಟಿವಿಗೆ ಅವಕಾಶವೇ ಇರೋದಿಲ್ಲ. ಅದೊಂದು ವೈಬ್ರೇಷನ್, ಅದು ಅತ್ಯಂತ ಅನುಭೂತಿಯನ್ನು ಕೊಡುವಂಥದ್ದು. ಅದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋಂಥದ್ದು. ಹಾಗೆ ನೀವೇನಾದರೂ ಮಾಡ್ತೀರ ಅಂತಂದರೆ ಮನೆಯಲ್ಲಿ ಖುಷಿಯಿಂದ ಮಾಡಿ. ಈ ದಿವಸ ನೀವು ಪ್ರಾತಃ ಕಾಲಕ್ಕೆ ಸಂಬಂಧಪಟ್ಟಾಗ ಏನು ಪೂಜೆ ಮಾಡ್ಕೊಂಡು ಬಂದಿರ್ತೀರೋ, ಮಧ್ಯಾಹ್ನ ಮಾಡ್ತೀನಿ, ಇವತ್ತು ನೀವು ಈ ಸಮಯ ಅಂತ ತೆಗೆದುಕೊಳ್ಬೇಡಿ. ಪೂರ್ಣವಾಗಿ ಈ ಬೆಳಗಿನಿಂದ ಹಿಡಿದು ನಾಳೆ ಬೆಳಗ್ಗೆ ತನಕ ಮಾಡ್ತೀನಿ ಅಂತಂದರೆ 24 ತಾಸು ಕೂಡ ಮಾಡ್ತಾ ಬನ್ನಿ. ಅದರಲ್ಲೂ ಇವತ್ತು ಸಂಜೆ ಏನು ಗೋಧೂಳಿ ಲಗ್ನ ಇದೆಯೋ ದೇವಸ್ಥಾನದಲ್ಲಿ ಯಾಮದ ಪೂಜೆ ಪ್ರಾರಂಭ ಮಾಡ್ತಾರೆ. ಇನ್ನು ಹೇಗಿದ್ದರೂ ನೀವು ಸಾಯಂಕಾಲ ದೇವಸ್ಥಾನ ಪ್ರದಕ್ಷಿಣೆ ಮಾಡ್ತೀರಿ, ಒಂದು ಅರ್ಚನೆ ಮಾಡಿಸ್ತೀರಿ, ಅಲ್ಲೊಂದು ದೇವಸ್ಥಾನ ಒಂದು 10 ನಿಮಿಷ ಕುಳಿತುಕೊಳ್ತೀರಿ. ಎಲ್ಲೋ ಒಂದು ಸಂಗೀತ ಕಚೇರಿ ಮಾಡ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆ ಸಾಹಿತ್ಯ ಭಜನೆ ಮಾಡ್ತಿರ್ತಾರೆ, ನೃತ್ಯ ಮಾಡ್ತಿರ್ತಾರೆ, ಹರಕತೆ ಮಾಡ್ತಿರ್ತಾರೆ. ಅಲ್ಲೊಂದು ಅರ್ಧ ತಾಸು ಕಾಲಹರಣ ಮಾಡಿ ಕೇಳಿಸ್ಕೊಂಡು ಬರ್ತೀರಿ. ಕೆಲವರಿಗಿದು ಇನ್ನು ಪೂರ್ಣ ಪ್ರಮಾಣದಲ್ಲಿ ನಾನು ಇರ್ತೀನಿ ಗುರುಗಳೇ ಅಂತಂದ್ರೆ ರಾತ್ರಿ ಎಲ್ಲ ಜಾಗರಣೆ ಮಾಡುವಂಥವರು ಯಾಮಗಳ ಪೂಜೆ ಅಂತ ಮಾಡ್ತಾರೆ. ನೀವು ಅಲ್ಲಿ ಪಾಲ್ಗೊಳ್ಳತಕ್ಕಂಥ ಇದೆಯಲ್ಲ, ಮನೆಯಲ್ಲಿ ನೀವು ಪೂಜೆ ಮಾಡೋದಕ್ಕೂ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಸೇವೆ ಮಾಡೋದಕ್ಕೂ ಇಲ್ಲಿ ಮನೆಯಲ್ಲಿ ಮಾಡ್ತೀವಿ ಅಂತಂದರೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗ ಮಾಡಿಕೊಂಡ್ವಿ. ಒಂದು ಮಂತ್ರ ನಮ್ಮನ್ನು ಎಚ್ಚರಿಸಿ ಹೇಳ್ತಾ ಇರ್ತಾರೆ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ. ಹಾಗೆ ಲೋಕೋ ಭಿನ್ನ ರುಚಿ ಇರುವ ಹಾಗೆ ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಇರಲಿ ಅಂತ ಪ್ರಾರ್ಥನೆ ಮಾಡೋದಾದರೆ ಕಾಲಕಾಲಕ್ಕೆ ಮಳೆ ಬರಬೇಕು, ಕಾಲಕಾಲಕ್ಕೆ ಬೆಳೆಗಳು ಬರಬೇಕು, ಕಾಲಕಾಲಕ್ಕೆ ದವಸ ಧಾನ್ಯಗಳು ಬರಬೇಕು ಅಂತ ಹೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಈ ಜಗತ್ತು ಸುಭಿಕ್ಷವಾಗಿರಲಿ ಅಂತ. ನಮ್ಮ ದೇಶ ಮಾತ್ರವಲ್ಲ, ಈ ಜಗತ್ತು ಸುಭಿಕ್ಷವಾಗಿರಬೇಕು. ಯಾವುದಾವುದೇ ರೀತಿಯ ತೊಂದರೆ, ತಾಪತ್ರಯ, ಕ್ಷಾಮರ, ಡಾಮರ, ಅಗ್ನಿ, ಭಯ, ಭೀತಿ, ಭೂಕಂಪ, ಪ್ರಳಯ ಇದ್ಯಾವುದೂ ಇರಬಾರ್ದು ಸ್ವಾಮಿ ಈ ಜಗತ್ತಿನಲ್ಲಿ. ಅದು ಹೇಗೋ ನೀನು ನಿವಾರಣೆ ಮಾಡ್ತೀವಿ, ಮಾಡಲೇಬೇಕು ಅಂತೇಳಿ ಒಂದು ಶಿವನಿಗೆ ನೀವೇನಾದರೂ ಒಂದು ಅಪ್ಲಿಕೇಶನ್ ಆಗ್ತೀನಿ ಅಂತಂದರೆ ಒಂದೇ ಒಂದು ಬಿಲ್ವ ದಳವೇ ಅಪ್ಲಿಕೇಶನ್ ಆಗಿರುತ್ತೆ ಮನೆಗೆ, ಮಹಾನುಭಾವನಿಗೆ. ಅದಕ್ಕಾಗಿ ಶಿವ ಬಂದಿರುತ್ತಾನೆ ಅಂತಂದರೆ ಆ ಶಿವ ಬಂದಿರತಕ್ಕ ಸತ್ಯಾಂಶವನ್ನು ನೀವು ಕಂಡುಕೊಂಡಿದ್ದೀರ ಅಂತಂದರೆ ಇನ್ನು ಅಲ್ಲಿ ನೀವು ಹೇಗೆ ನಡ್ಕೊಳ್ಬೇಕು, ನೀವು ಹೇಗಿರಬೇಕು. ಅದಕ್ಕೆ ತ್ರಿಪುಂಡ್ರ ಧಾರಣ ಅಂದರೆ ವಿಭೂತಿ ಧಾರಣೆಯನ್ನು ಮಾಡುವಂಥದ್ದು, ಗಂಧವನ್ನು ತಿಲಕವಾಗಿ ಇಟ್ಕೊಳ್ಳುವಂಥದ್ದು, ಪೂಜೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಇವತ್ತು ಮನೆಗೆ ಇಲ್ಲಿ ಸಡಗರ ಸಂಭ್ರಮದೊಂದಿಗೆ ವಾತಾವರಣ ಇರುವಂಥದ್ದು. ಒಟ್ಟಾರೆಯಾಗಿ ಶಿವ ಪಾರ್ವತಿಯರನ್ನು ತೃಪ್ತಿಪಡಿಸ್ತಕ್ಕಂತಹ ಮಂಗಳಕರವಾಗಿರತಕ್ಕಂತಹ ವಾತಾವರಣ, ಸನ್ಮಂಗಳವನ್ನು ಉಂಟು ಮಾಡುವ ವಾತಾವರಣ ಈ ದಿವಸ ನೀವೇನು ಮಾಡ್ತೀರೋ ಒಂದು ವರ್ಷದ ತನಕ ನಿಮಗೆ ಇವತ್ತು ನೀವೇನು ಮಾಡಿದಿರೋ ಅಷ್ಟೂ ಪುಣ್ಯ ಫಲ ಇರುವುದರ ಜೊತೆಗೆ ಒಂದಷ್ಟು ದೊಡ್ಡ ಮಟ್ಟದ ಸೇವಿಂಗ್ಸ್ ನಿಮ್ಮ ಹತ್ತಿದ್ದಷ್ಟು ಧೈರ್ಯ ಇರುತ್ತೆ ನಿಮಗೆ. ಒಂದು ಬಿಡಿಗಾಸು ಇಲ್ಲ ಅಂತಂದರೆ ಎಷ್ಟು ದುಃಖ ಆಗ್ತಾ ಇರುತ್ತೆ ನಿಮಗೆ. ಯಾರನ್ನಾದರೂ ಒಂದೊಂದು ರೂಪಾಯಿನ ಕೇಳಬೇಕಂದ್ರೆ ಎಷ್ಟು ದುಃಖ ಆಗುವಂಥದ್ದು. ಅದೇ ನಿಮ್ಮ ಹತ್ರ ಒಂದು ವರ್ಷಕ್ಕಾಗೋಷ್ಟು ನಿಮ್ಮ ಹತ್ರ ಸೇವಿಂಗ್ಸ್ ಇದೆ ಹಣ ಅಂತಂದರೆ ಎಷ್ಟು ಖುಷಿ ಪಡ್ತೀರಿ. ಇದೇ ಈ ದಿನವನ್ನು ನೀವು ಸೇವ್ ಮಾಡ್ಕೊಳ್ತೀರಿ ಅಂತಂದರೆ ಆ ಒಂದು ಶಿವ ಪಂಚಾಕ್ಷರಿಯ ಜೊತೆಗೆ ಶಿವನಾಮ ಸಂಕೀರ್ತನ ಜೊತೆಗೆ ಶಿವ ಪಂಚಾಕ್ಷರ ಹೇಳ್ತಿರೋ, ಶಿವ ಸಹಸ್ರನಾಮ ಹೇಳ್ತಿರೋ, ಶಿವನ ಅಷ್ಟೋತ್ತರ ಶತನಾಮವಳೆ ಹೇಳ್ತಿರೋ, ಕುಳಿತುಕೊಂಡು ನಿಧಾನಕ್ಕೆ ಹೇಳ್ತಾ ಬನ್ನಿ, ಕೇಳಿಸ್ಕೊಳ್ತಾ ಬನ್ನಿ. ಜಾಗರಣೆ ಅತ್ಯಂತ ಮಹತ್ವವನ್ನು ಉಂಟು ಮಾಡಿರತಕ್ಕಂತಹ ದಿನ. ಏನು ಜಾಗರಣೆಯ ಒಂದು ವಿಶೇಷ ಫಲ ಅಂತಂದರೆ ಈ ದಿವಸ ರಾತ್ರಿ ಜಾಗರಣೆ ಶಿವ ಅನ್ನುವವ ಏನು ಆ ರಾತ್ರಿ ಸಂದರ್ಭದಲ್ಲಿ ಆ 12 ತಾಸು ಅಂದರೆ ಅಷ್ಟು ಕತ್ತಲಲ್ಲಿ ಅವನ ಜನನವಾಗಿರತಕ್ಕಂಥ ಸನ್ನಿವೇಶವನ್ನು ದೃಷ್ಟಾಂತವನ್ನು ನಮಗೆ ತಿಳಿಸ್ತಾ ಇದೆ ಅಂತಂದರೆ ಕತ್ತಲು, ಕಷ್ಟ, ಅಂಧಕಾರ ಇದೆಲ್ಲವೂ ಇದೆ. ಇದೆಲ್ಲ ನಮಗೆ ಕಷ್ಟ ಅನ್ನೋದು ಗೋಚರ. ಇದನ್ನು ಹೋಗಲಾಡಿಸುವ ಒಬ್ಬ ಆವಿರ್ಭಾವ ಆಗ್ತಾ ಇದ್ದಾನೆ ಅಂತ. ಕತ್ತಲು ಕೋಣೆಯಲ್ಲಿ ತಾನೇ ಬೆಳಕು ಮೂಡೋದು, ಕತ್ತಲಿರತಕ್ಕಂಥ ಕಷ್ಟದ ಕೊಟ್ಲಲ್ಲಿ ತಾನೇ ಭಗವಂತ ಆವಿರ್ಭಾವ ಆಗೋದು. ಅದಕ್ಕಾಗಿ ಅವ ಬಂದಾಗ ನೀವು ಹೇಗೆ ಎಚ್ಚರವಾಗಿರಬೇಕು, ನೀವು ಹೇಗೆ ನಡೆದುಕೊಂಡಿರಬೇಕು, ನಮ್ಮಲ್ಲಿರ್ತಕ್ಕಂಥ ಒಳಗಣ್ಣು ತೆರೆದು ಒಳಗಣ್ಣಿನೊಳಗಿಂದ ಒಳಗೊಳಗೆ ಇರೋ ಬಗೆಗಣ್ಣ ದೇವರನ್ನು, ಬಗೆಗಣ್ಣ ಶಿವನನ್ನು ನೋಡ್ತಕ್ಕಂತಹ ಜಾಗರಣೆಯ ದಿನವಿದು. ಅದೇನು ಇವತ್ತು ನಿದ್ದೆ ಮಾಡ್ತೀನಿ ಅಂತಂದರೆ ಇನ್ನು ವರ್ಷಕ್ಕೆ ನೀವು ಶಿವನನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಲಿಕ್ಕೆ, ಅವನ ಜೊತೆ ಮಾತಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾರಾದರೂ ನಮ್ಮ ಪ್ರೀತಿ ಪಾತ್ರರು ಎಷ್ಟು ವರ್ಷಗಳಾಗಿದೆ, ಎಲ್ಲೋ ದೂರದಲ್ಲಿದೆ, 10 ವರ್ಷಕ್ಕೊಮ್ಮೆ ಬಂದಿದ್ದಾರೆ, ಅದು 20 ವರ್ಷಕ್ಕೊಮ್ಮೆ ಭೇಟಿಯಾಗಿದ್ದೀರಿ, ಅವರಿಂದ ನಿಮಗೆ ಬಹಳ ಅನುಕೂಲ ಆಗುವಂತಿದೆ. ಬಹಳ
ನಿಮ್ಮ ಜೀವಮಾನಕ್ಕೆ ಪೂರ್ತಿ ಅನುಕೂಲ ಆಗುವಂಥದ್ದಿದೆ. ಅವರು ಬಂದಿದ್ದಾರೆ ಅಂತಂದರೆ ನೀವು ಅವರನ್ನು ಹೇಗೆ ಉಪಚಾರ ಮಾಡ್ತೀರಿ, ಹೇಗೆ ಮಾತಾಡ್ತೀರಿ, ಹೇಗೆ ಅವರ ಆತಿಥ್ಯ ಕೊಡ್ತೀರಿ, ಅಷ್ಟೇ ತಿಳಿದುಕೊಳ್ಳಿ. ಆ ಪಾರ್ವತಿ ಪರಮೇಶ್ವರರಿಗೆ ಸಂಬಂಧಪಟ್ಟ ಈ ದಿನದಲ್ಲಿ ನೀವು ಸ್ಮರಣೆ ಮಾಡುವಂಥದ್ದು, ಸಹನೆಯಿಂದ ಭಜನೆ ಮಾಡುವಂಥದ್ದು, ಅವನ ಜೊತೆಗಿರ್ತಕ್ಕಂತಹದ್ದು, ಸಖ್ಯದಿಂದ ಇರತಕ್ಕಂತಹದ್ದು, ಅವನ ನಾಮ ಸಂಕೀರ್ತನೆ ಮಾಡೋದರಿಂದ ಇಷ್ಟೆಲ್ಲ ಪಡೆದುಕೊಳ್ಳುತ್ತೀರಿ. ಮನೆಯಲ್ಲಿ ಅಭಿಷೇಕ ಮಾಡ್ತೀರೋ ಆನಂದವಾಗಿ ಮಾಡಿ, ತೊಂದರೆ ಇಲ್ಲ. ಏನಿಂದ ಮಾಡಬೇಕು? ಪಂಚಾಮೃತ ಅಭಿಷೇಕದಿಂದ ಮಾಡಿ, ಅದ್ಭುತವಾಗಿರುತ್ತೆ. ಹಾಲು ಅಂದರೆ ಕ್ಷೀರ, ಹಾಲು, ದಧಿ ಅಂದರೆ ಮೊಸರು, ಘೃತ ಅಂದರೆ ತುಪ್ಪ, ಮಧು ಅಂತಂದರೆ ಜೇನುತುಪ್ಪ, ಶರ್ಕರ ಅಂದರೆ ಸಕ್ಕರೆ, ಇಷ್ಟು ಪದಾರ್ಥಗಳನ್ನು ಹಾಕಿ ಆ ಒಂದು ಶಿವನ ಲಿಂಗ ಇತ್ತು ಅಂತಂದರೆ ಅಭಿಷೇಕವನ್ನು ಮಾಡುವಂಥದ್ದು. ಗಣಪತಿ ಇದ್ದರೂ ಮಾಡಿ, ಎಷ್ಟು ವಿಗ್ರಹಗಳಿದ್ದರೂ ಕೂಡ ಈ ದಿವಸ ಮಾಡಿ. ನಮ್ಮಲ್ಲಿ ಶಿವಲಿಂಗ ಇಲ್ಲ ಗುರುಗಳೇ ಅಂತಂದರೆ ಗಣಪತಿಯ ಮೂರ್ತಿಯನ್ನೇ ಶಿವಲಿಂಗ ಎಂದು ಭಾವಿಸಿ ಮಾಡಿ, ಅಭ್ಯಂತರವಿಲ್ಲ. ಅಥವಾ ಇವತ್ತು ನಮಗೆ ಸಿಗುತ್ತೆ ಅಂತಂದರೆ ಎಲ್ಲಾವುದು ಚಿಕ್ಕದೊಂದು ಸ್ಫಟಿಕ ಲಿಂಗ ಎಲ್ಲ ಕಡೆ ಸಿಗ್ತಕ್ಕಂಥದ್ದು, ಆ ಒಂದು ಸ್ಫಟಿಕದ ಲಿಂಗ, ಮರಕತ ಲಿಂಗ ಸಿಗುವಂಥದ್ದು, ಅದಕ್ಕೆ ಅಭಿಷೇಕವನ್ನು ಮಾಡ್ತಾ ನೀವು ಧಾರಾಪಾತ್ರ ಅಂತ ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ. ಶಿವನ ಲಿಂಗದ ಮೇಲೆ ನಿಧಾನಕ್ಕೆ ನೀರು ಬೀಳ್ತಾನೇ ಇರುತ್ತೆ. ಅದೇನಂತಂತಂದರೆ ಈ ಕಾಲಪುರುಷನ ಮೊದಲೇ ಚಂದ್ರಬಿಂಬ ಇರುತ್ತೆ, ತಣ್ಣಗಿರುತ್ತೆ. ನೀವು ಮಾಡ್ತಾ ಇರತಕ್ಕಂಥ ಈ ಸ್ನಾನ ಮತ್ತು ಅವನನ್ನು ತಣ್ಣಗಿಡೋದು, ಯಾವ ರೀತಿ ಜಗತ್ತನ್ನು ತಣ್ಣಗಿಡೋ ಅನ್ನೋ ಭಾವನೆ ಅದು. ಶಿವನಿಗೇನು ಬೇಕಾಗಿಲ್ಲ, ಈ ಜಗತ್ತನ್ನು ಹೀಗೆ ನೀನು ಮಹಾನುಭಾವ ಶಾಂತ ರೀತಿಯಲ್ಲಿಡಬೇಕು, ಪ್ರೀತಿ ರೂಪದಲ್ಲಿ ಇರಬೇಕು, ವಾತ್ಸಲ್ಯ ಮಮತೆ ರೂಪದಲ್ಲಿ ಇಡಬೇಕು ಅಂತಕ್ಕಂತಹ ಸಂಕೇತವೇ ಆ ಒಂದು ಧಾರಾಪಾತ್ರದಿಂದ ಧಾರೆಯಾಗಿ ಇಳಿದು ಬರ್ತಾ ಇರತಕ್ಕ ನೀರು ಶಿವನ ಶಿರಸ್ಸಿನ ಮೇಲೆ ಬೀಳ್ತಾ ಇರತಕ್ಕಂತಹ ಪ್ರತೀಕ. ಪ್ರೀತಿಯ ಬಂಧುಗಳೇ, ಗಂಧವನ್ನು ನೀವು ಬಿಲ್ಲಪತ್ರೆಯನ್ನು ವಿಭೂತಿಯನ್ನು ದಾನ ಮಾಡುವಂಥದ್ದು ಈ ದಿವಸ ಮಾಡಿಕೊಳ್ಳಿ. ಇನ್ನು ನೀವು ಬೇಡಬೇಕಾಗಿತ್ತಲ್ಲ, ಅದೇನೂ ಬೇಡೋದು ಬೇಕಾಗಿಲ್ಲ. ಬೇರೆ ದಿವಸದೆಲ್ಲ ಬೇಡೋದು ಬಹುಶಃ ಬೇಕು. ಕರ್ಮಣ್ಣೇ ವಾದಿಕಾರಸ್ಥೆ ಮಾಪಲೇಶ ಕದಾಚನ. ನೀನು ಈ ಕೆಲಸ ಮಾಡು ಅಷ್ಟೇ, ಈ ಪೂಜಾ ಸಂದರ್ಭದಲ್ಲಿ ಈ ಶುಭ ಕೆಲಸ ಮಾಡು ಅಷ್ಟೇ. ಫಲಾಪೇಕ್ಷೆ ಏನು ಇಟ್ಕೋಬೇಡ. ಅವನು ಗೊತ್ತಿದೆ ಶಿವನಿಗೆ ಈ ಭೂಲೋಕದಲ್ಲಿ ಯಾವ ಮಗನಿಗೆ ಯಾವ ಮಗಳಿಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು, ಯಾವಾಗ ಕೊಡಬೇಕು, ಯಾವಾಗ ಕೊಡಬಾರ್ದು. ನಾವೇನೋ ಕೇಳ್ಕೊಳ್ತೀವಲ್ಲ ಅದು ಕಡಿಮೆ. ನಮಗೆ ನಾವು ಸರಿ ಹೋಗಬೇಕು, ನಾವು ಚೆನ್ನಾಗಿರಬೇಕು ಅಂತಂದರೆ ಅವನು ಕೊಡ್ತಾನಂತೆ. ಏನು ಕೊಡ್ತಾನೆ? ಕೆಟ್ಟದ್ದನ್ನು ಕೊಡ್ತಾನೆ, ಒಳ್ಳೆಯದನ್ನು ಕೊಡ್ತಾನೆ. ನಮಗೊಂದೊಂದು ಸಲ ಅಹಂಕಾರ ಬಂದ್ಬಿಡುತ್ತೆ. ಬಹುಶಃ ಆವಾಗ ಸ್ವಲ್ಪ ಶಂಕೆ, ಅಂದರೆ ಕಷ್ಟವನ್ನು ದಯಪಾಲಿಸ್ತಾನಂತೆ, ಸ್ವಲ್ಪ ಬುದ್ಧಿ ಕಲೀಲಿ ಅಂತ. ಅದಕ್ಕೆ ಒಂದೇ ಒಂದು ನೀವು ಕೇಳ್ಕೊಳ್ಳುವಂಥದ್ದು, ಸ್ವಾಮಿ ನಾನು ಚೆನ್ನಾಗಿರಲು ಏನು ಬೇಕೋ ಅದನ್ನು ದಯಪಾಲಿಸು, ಇಷ್ಟೇ ಕೇಳ್ಕೊಳ್ಳೋದು ನೀವು. ಇದೊಂದನ್ನು ಕೇಳ್ಕೊಳ್ಳಿ. ಇನ್ನು ಅವನಿಗೆ ಗೊತ್ತಿದೆ ಏನು ಕೊಡಬೇಕು, ಯಾವಾಗ ಕೊಡಬೇಕು ಅಂತ. ಅದಕ್ಕಾಗಿ ಶಿವನಾಮ ಸ್ಮರಣೆ. ಇವತ್ತೇನಾದರೂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅನ್ನೋ ಮಂತ್ರವನ್ನು 1,000ವೋ 2,000ವೋ 10,000ವೋ 11,000 ಜಪ ಮಾಡ್ತೀನಿ ಅಂತಂದರೆ ಒಂದೇ ಕಡೆ ಕುಳಿತುಕೊಂಡು 3 ತಾಸು ಆನಂದ ಕುಳಿತುಕೋಬೋದು. ನೀವೇನಾದರೂ ನಮಃ ಶಿವಾಯ ಸ್ಟಾರ್ಟ್ ಮಾಡಿದರೆ 11,000 ಮುಟ್ಟಿಬಿಡುತ್ತೆ ಪ್ರೀತಿ ಬಂಧುಗಳೇ. ಇದನ್ನು ಮಾಡಿಕೊಳ್ಳಿ. ಶಿವನ ಕೃಪೆಗೆ ಈ ಒಂದು ಮಹಾಶಿವರಾತ್ರಿ ಎಂದು, ಅದರಲ್ಲೂ ಈ ದಿವಸ ಇನ್ನೊಂದು ಮಹತ್ತರವಾಗಿರೋ ಘಟ್ಟ ಅಂತಂದರೆ ಶನೈಶ್ಚರ ಜಯಂತಿ ಬೇರೆ ಇದೆ. ಅಂಥ ಶನೈಶ್ಚರನ ದೇಗುಲಕ್ಕೆ ಕೂಡ ಹೋಗಿ ಬನ್ನಿ. ಮೊದಲೇ ಶನಿ ಕರ್ಮಕಾರಕ, ಅವನು ಅಷ್ಟೇ ಜಡ್ಜು. ನೀ ಏನು ಮಾಡಿದ್ಯೋ ಅದಕ್ಕೆ ಆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಏನು ಮಾಡಿದೆಯೋ ಮಾಡಿದ್ದುಣ್ಣ ಮಹಾರಾಯ, ಒಳ್ಳೇದು ಮಾಡಿದೆಯಾ ತಗೋ, ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೆ ಅದರ ಬದಲಿಗೆ ತಗೋ ಅಂತ ಅವನು ಏನು ಬೇಕೋ ದಯ ಪಾಲಿಸ್ತಾನೆ. ಕೆಟ್ಟದ್ದು ಆ ಶಿಕ್ಷೆ ಮಾಡಿರ್ತಾನೆ, ಶಿಕ್ಷಿಸ್ತಾನೆ ಅಂತ. ತುಂಬ ನಾವು ಏನು ಅಂತಂದರೆ ಮಾಡಿರ್ತಕ್ಕಂಥ ತಪ್ಪಿಗೆ ನಮ್ಮ ಟೀಚರು ಹೀಗೆ ನಾವು ನೀನು ಸರಿಯಾಗಿ ಬರ್ದಿಲ್ಲ ಅಂತ ಅವರೊಂದು ಬೆತ್ತ ತೊಗೊಂಡು ಹೀಗೆ ಮಾಡಿದಾಗ ನಾವು ಕೈ ಇಟ್ಟಾಗ ಒಂದೇ ಏಟು ಹಾಕ್ತಾರೆ. ಸ್ವಲ್ಪ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಹಿಂದಕ್ಕೆ ಕೇಳಿದ್ರೆ ಮತ್ತು ಹೊಡೆದು ಬಿಡ್ತಾರೆ, 4-5 ಏಟು ಹೊಡೆದು ಬಿಡ್ತಾರೆ ಅವರು. ಅದಕ್ಕೆ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಎಂದೂ ಮಾಡಬೇಡಿ. ಆ ಕಷ್ಟವನ್ನು ವ್ಯಾಧಿ ರೂಪದಲ್ಲಿ ಅನುಭವಿಸಿ, ಆ ಕಷ್ಟವನ್ನು ಸಾಲದ ರೂಪದಲ್ಲಿ ಅನುಭವಿಸಿ, ಆ ಕಷ್ಟವನ್ನು ನೋವಿನ ರೂಪದಲ್ಲಿ ಅನುಭವಿಸಿರ್ತೀರಿ, ಆ ಕಷ್ಟವನ್ನು ದುಃಖದ ರೂಪದಲ್ಲಿ ಅನುಭವಿಸಿರ್ತೀರಿ, ಆ ಕಷ್ಟವನ್ನು ಕಣ್ಣಿಲ್ಲದ ರೂಪದಲ್ಲಿ ಅನುಭವಿಸಿರ್ತೀರಿ, ಆ ಕಷ್ಟವನ್ನು ಮಕ್ಕಳಿಲ್ಲದ ರೂಪದಲ್ಲಿ ಅನುಭವಿಸಿರ್ತೀರಿ. ಹೀಗೆ ಯಾವ ರೂಪದಲ್ಲಿ ಅನುಭವಿಸಿದಿರೋ ಅದಕ್ಕೆ ಇತಿಶ್ರೀ ಇಡುವ ದಿನ ಈ ಮಹಾಶಿವರಾತ್ರಿ ದಿನ. ಆ ಕಷ್ಟವನ್ನು ಆ ಸಂಕೋಲೆಯಿಂದ ಬಿಡಿಸ್ಕೊಳ್ತಕ್ಕಂತಹ ದಿನ
ಈ ಶುಭ ದಿನ ಶಿವರಾತ್ರಿಯ ದಿನ ಪ್ರೀತಿಯ ಬಂಧುಗಳು. ಅದಕ್ಕಾಗಿ ಈ ಶಿವರಾತ್ರಿಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ, ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಿಕೊಳ್ಳಬೇಡಿ. ಶಿವನ ಆಜ್ಞೆ ಇರೋದೇ ಹಾಗೆ. ಅದಕ್ಕೆ ದೇವಲೋಕದಲ್ಲಿರ್ತಕ್ಕಂತಹ ದೇವತೆಗಳಿಗೂ ಲಭಿಸುವುದಿಲ್ಲ. ಮರ್ತ್ಯಲೋಕದಲ್ಲಿರುವ ಮಾನವನ ಪಾಪ ಕರ್ಮಗಳು ದಹಿಸಲ್ಪಡಬೇಕಾದರೆ ಶಿವನಾಮ ಜಪ ಒಂದೇ ಸಾಕು ಅಂತ ಹೇಳ್ತಾನೆ. ಶಿವನಾಮ ಜಪ ಒಂದೇ ಸಾಕು ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನಲ್ಲ, ಕೃತಯುಗದಲ್ಲಾಗಿರ್ಬೋದು, ತ್ರೇತಾಯುಗದಲ್ಲಾಗಿರ್ಬೋದು, ದ್ವಾಪರ ಯುಗದಲ್ಲಾಗಿರಬಹುದು. ನೋಡಿ, ಆ ತ್ರೇತಾಯುಗದಲ್ಲಿ ಎಷ್ಟು ವರ್ಷಾನುಗಟ್ಟಲೆ ತಪಸ್ಸು ಮಾಡಬೇಕು, ಪರಮಾತ್ಮನನ್ನು ಒಲಿಸಿಕೊಳ್ಬೇಕಾದ್ರೆ ವರ್ಷಾನುಗಟ್ಟಲೆ. ಎಲ್ಲಿ? ತ್ರೇತಾಯುಗದಲ್ಲಿ. ಅದೇ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ಯಜ್ಞ ಮಾಡಬೇಕು, ನೀನು ಯಜ್ಞವನ್ನು ಮಾಡಬೇಕು. 100 ಯಜ್ಞಗಳನ್ನ ಮಾಡಿದ್ರೆ ಈ ನಾಮಕ್ಕೆ ಸಮ. ಅದೇ ಈ ಒಂದು ದ್ವಾಪರ ಯುಗದಲ್ಲಿ ದಾನ ಮಾಡಬೇಕು. ದಾನ ಮಾಡುವಂಥದ್ದು ಕರ್ಣ ಅವನ ಕವಚವನ್ನೇ ದಾನ ಮಾಡಿದ, ಅಲ್ಲಿಗೂ ಅವನ ಪುಣ್ಯ ಸಾಕೋಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ದೇವಲೋಕದಲ್ಲಿರೋ ದೇವತೆಗಳು ಓಡಿ ಬರಬೇಕು ಅಂತ ಆಸೆ ಪಡ್ತಾರಂತೆ. ಎಲ್ಲಿಗೆ? ಭೂಲೋಕಕ್ಕೆ. ಯಾಕೆ? ಕಲವು ವೆಂಕಟನಾಯಕ ಅಂದರೆ ಕಲಿಯುಗದಲ್ಲಿ ಆ ವೆಂಕಟನ ನಾಮ. ಇಲ್ಲಿ ಶಿವನ ರಾತ್ರಿ ದಿವಸ ನಾನು ವೆಂಕಟ ಅಂತ ಯಾಕೆ ಕರೀತೇನೆ ಅಂದರೆ ಭೇದವಿಲ್ಲ ಇಲ್ಲಿ. ಅದಕ್ಕಾಗಿ ನಮಃ ಶಿವಾಯ ಅಂತ ಮಂತ್ರ ಹೇಳ್ತೀರಲ್ಲ, ದೇವಲೋಕದಲ್ಲಿರುವ ದೇವತೆಗಳು ಓಡಿ ಬರಬೇಕು ಅಂತ ಆಸೆ ಪಡ್ತಾರಂತೆ ಈ ಭೂಲೋಕಕ್ಕೆ. ಯಾಕಂದರೆ ಆ ಮಂತ್ರ ಹೇಳಿದರೆ ಅಷ್ಟು ಪುಣ್ಯ ಇದೆಯಂತೆ, ಅಷ್ಟು ಪುಣ್ಯ ಫಲ ಇದೆಯಂತೆ. ಅದಕ್ಕಾಗಿ ನೋಡಿ, ನಾವೆಂಥ ಭಾಗ್ಯವಂತರು, ಎಂಥ ಪುಣ್ಯವಂತರು. ಅದರಲ್ಲೂ ಈ ಜಗತ್ತಿನಲ್ಲಿ ಆಧ್ಯಾತ್ಮ ಕೇಂದ್ರ ಅನಿಸಿಕೊಂಡಿರತಕ್ಕಂತಹ ನಮ್ಮ ಈ ಒಂದು ಭೂಮಿ ಯಾವುದು, ನಮ್ಮ ಭರತಖಂಡ ಏನಿದೆ, ಇಲ್ಲಿ ನಾವು ಜನಿಸಿದ್ದೀವಿ ಅಂತಂದರೆ ಇನ್ನೆಷ್ಟು ಭಾಗ್ಯಶಾಲಿಗಳು, ಎಷ್ಟು ಪುಣ್ಯಶಾಲಿಗಳು, ನೀವೇ ಯೋಚನೆ ಮಾಡಿ. ಅದಕ್ಕಾಗಿ ಅಂತಹ ಪುಣ್ಯ ಫಲವನ್ನು ಪಡೆದುಕೊಳ್ತಕ್ಕಂಥ ದಿನ ಈ ಒಂದು ಮಹಾ ಶಿವರಾತ್ರಿಯ ದಿನ. ಗುರುಜಿ, ಬಹುಶಃ ಈ ಭೂಗೋಳದಲ್ಲಿ ನಾವು ತಗೊಂಡ್ರೆ ನಮ್ಮ ಭಾರತ ದೇಶದಲ್ಲಿ ಮಾಡುವಂತಹ ಹಬ್ಬ ಹರಿದಿನಗಳು, ಆಚರಣೆಗಳು ಬೇರೆಲ್ಲೂ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಮ ಮಾತಲ್ಲಿ ತಿಳಿದಿದ್ದಿಷ್ಟೇ. ಶ್ರದ್ಧೆ ಭಕ್ತಿಯಿಂದ ನಿನ್ನ ಕೆಲಸವನ್ನು ನೀನು ಮಾಡು, ನಿನ್ನ ಆರಾಧನೆಯನ್ನು ನೀನು ಮಾಡು, ಮಿಕ್ಕಿದಂತಹ ಪುಣ್ಯ ಫಲಗಳನ್ನು ನಾನು ನೋಡ್ಕೋತೀನಿ ಅನ್ನೋ ಥರ. ನಿಜವಾಗ್ಲೂ ಮಹಾಶಿವರಾತ್ರಿ ಎಂದು ಆ ಶಿವನ ಒಂದು ಧ್ಯಾನವನ್ನು ಮಾಡೋದ್ರಿಂದ ಅವನಿಗೆ ಇಷ್ಟವಾಗುವಂಥ ಒಂದಷ್ಟು ವಸ್ತುಗಳನ್ನು ನಾವು ಅರ್ಪಿಸಿ ಒಂದಷ್ಟು ಅಭಿಷೇಕವನ್ನು ಮಾಡೋದ್ರಿಂದ ನೋಡಿ, ಗುರುಜಿಯವರು ತಿಳಿಸ್ಕೊಟ್ರು, ಒಂದು ವರ್ಷಕ್ಕೆ ಬೇಕಾಗುವಷ್ಟು ಬ್ಯಾಂಕ್ ಅಕೌಂಟಲ್ಲಿ ಇರೋವಂಥ ದುಡ್ಡಿನ ಪುಣ್ಯ ನಿಮಗೆ ಸಿಗುತ್ತೆ ಅಂತ. ಖಂಡಿತ ಈ ಎಲ್ಲ ಆಚರಣೆಗಳನ್ನು ಬರೀ ನೀವು ಮಾತ್ರ ಅಲ್ಲ, ನಾವು ಇಡೀ ಮನುಕುಲದ ಉದ್ಧಾರಕ್ಕಾಗಿ ಮಾಡಬೇಕು, ನಮ್ಮ ಮನೆಗಳ ಉದ್ಧಾರಕ್ಕಾಗಿ ಮಾಡಬೇಕು ಅನ್ನೋದಾದರೆ ಗುರೂಜಿಯವರು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ನೀವೆಲ್ಲರೂ ಅದನ್ನು ತಪ್ಪದೇ ಪಾಲಿಸಿ ಅಂತ ಹೇಳ್ತಾ, ಗುರುಜಿ ಸಾಕಷ್ಟು ಮಹತ್ಕರವಾದಂತಹ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಹಾಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮ. ನಾರಾಯಣ. ಹರೇ ಶ್ರೀನಿವಾಸ. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ವಾಹಿನಿಯ ವೀಕ್ಷಕರೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.